ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಿಯವರ. ಆತ್ಮೀಯರೇ, RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೋಂದಣಿ ಕೇಳುವ ಮೂಲಕ ನೇರವಾಗಿ ಕಾಂಗ್ರೆಸ್ RSSನೊಂದಿಗೆ ಯುದ್ಧಕ್ಕಿಳಿಯಿತ. ಯಾಕಂದರೆ ಇವತ್ತು RSS ಬಹಳ ಎತ್ತರಕ್ಕೆ ಬೆಳೆದು ನಿಂತದೆ. ಇವತ್ತು ಇಡೀ ದೇಶ ತುಂಬ 88 ಸಾವಿರ ಶಾಖೆಗಳನ್ನು ಹೊಂದಿದ, ಜೊತೆಗೆ ಅಂತಾರಾಷ್ಟ್ರೀಯವಾಗಿ ಬೆಳೆದು ನಿಂತದ. ಇಂಥ ಸಂದರ್ಭದಲ್ಲೇ ಅದನ್ನು ಎದುರು ಹಾಕ್ಕೊಂಡು ನಿಲ್ಲುವಂಥ ಶಕ್ತಿ ಇವತ್ತು ಕಾಂಗ್ರೆಸ್ಗಿದೆ. ಯಾಕಂದರೆ ಇಡೀ ದೇಶದಲ್ಲೇ ಮ್ಯಾಕ್ಸಿಮಮ್ BJP ಸರ್ಕಾರಗಳು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರದಂತೆ ಅವರ ಇದ್ದಾರೆ. ಇಂಥ ಬಲಿಷ್ಠ ಈ ಎಲ್ಲ BJPಗಳು ಹಿಂದಿದ್ದಂಥ ನಮ್ಮ RSS ಇದನ್ನು ಇವತ್ತು ಅಲ್ಲಾಡಿಸ್ಲಿಕ್ಕೆ ಆಗ್ತದನ ಈ ಮೂಲಕ? ಹೌದು, ನೋಂದಣಿ ಬೇಕು. ಯಾಕಂದ್ರೆ ಸಂವಿಧಾನಕ್ಕಿಂತಲೂ ಮೇಲೆ ಯಾರೂ ಇಲ್ಲ. ಯಾಕಂದರೆ ಇವತ್ತು ದೇವಸ್ಥಾನಗಳ ನೋಂದಣಿ ಆಗಿರ್ಬೋದು, ಮಠಗಳ ನೋಂದಣಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮುಗಿದೊಂದಾಗಿರ್ಬೋದು, ಸಾಮಾನ್ಯ ವರ್ಗರದಾಗಿರ್ಬೋದು, ಎಲ್ಲ ನೋಂದಣಿ ಪಾರದರ್ಶಕತೆ ಬೇಕಾಗ್ತದೆ. ಎಲ್ಲಿದಪ್ಪ ನಿಮ್ಮ ದುಡ್ಡು? ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುವಂಥ, ಇಡೀ ದೇಶ ತುಂಬ 80 ಸಾವಿರಕ್ಕೂ ಮೇಲ್ಪಟ್ಟ ಶಾಖೆಗಳು ಹೊಂದಿದಂಥ, ಸಾಕಷ್ಟು ಆಸ್ತಿಯನ್ನು ಹೊಂದಿರುವಂಥ RSS ಹೆಸರಲ್ಲಿ ಇರದೇ ಹೋದರೂ ಸಹಿತ RSS ಮೂಲ ಸೂತ್ರಧಾರ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇವತ್ತೊಂದು ಬಲಿಷ್ಠ ಬೆಳೆದಿದ್ದ ಸಂದರ್ಭದಲ್ಲೇ ನೋಂದಣಿ ಬಗ್ಗೆ ಇವತ್ತು ಪ್ರಶ್ನೆ ಮಾಡಿದಂಥ ಈ ಪ್ರಿಯಾಂಕ ಖರ್ಗೆ ಅವರೊಬ್ಬರಿಂದ ಈ ಇಡೀ ವ್ಯವಸ್ಥೆಯನ್ನು ಎದುರಿಸೋಕ್ಕೆ ಸಾಧ್ಯದನ ಅತ್ಯಂತ ಕಷ್ಟ ಸಾಧ್ಯ, ಅಸಾಧ್ಯ. ಅದಕ್ಕೆ ಇವತ್ತು ನೋಡ್ತಾ ಇದ್ವಿ ನಾವು ಇತ್ತೀಚಿನ ದಿನದಲ್ಲೇ